ಇಲಾಖೆಯ ಹಾಸ್ಟೆಲ್ನಲ್ಲಿ ಮತ್ತೊಂದು ಅವಾಂತರದ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇದು ಧಾರವಾಡ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಅವಾಂತರ. ಮೊನ್ನೆ ತಾನೇ ಹಾಸ್ಟೆಲ್ ಕೋಟ್ಯಾಂತರ ರೂಪಾಯಿ ಕಳಪೆ ಕಾಮಗಾರಿಯ ಬಗ್ಗೆ ಸುದ್ದಿ ಮಾಡಿತ್ತು. ಈಗ ಮತ್ತೊಂದು ಅವಾಂತರ ಮಾಡಿಕೊಂಡ ಸಮಾಜ ಕಲ್ಯಾಣ ಇಲಾಖೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕೊಳೆತ ಕೆಟ್ಟ ತರಕಾರಿಯಲ್ಲಿ ಅಡುಗೆ. ಹಾಸ್ಟೆಲ್ ಮೂಲಭೂತ ಸೌಕರ್ಯದ ವಿರುದ್ಧ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದ ಕೋಟಿಗಟ್ಟಲೆ ಹಣ ಈ ಹಿಂದೆ ಇದೇ ಹಾಸ್ಟೆಲ್ಗೆ ಸಂಬಂಧಪಟ್ಟ ಹಾಗೆ ಕಳಪೆ ಕಾಮಗಾರಿ ಎನ್ನುವಂಥ ಆರೋಪ ಇತ್ತು. ಈಗ ಕೊಳೆತ ತರಕಾರಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಉಣಬಡಿಸ್ತಿದ್ದಾರೆ ಹಾಸ್ಟೆಲ್ನ ಆಡಳಿತ ಮಂಡಳಿ. ನಾಚಿಕೆಯಾಗಬೇಕು. ಈ ಹಾಸ್ಟೆಲ್ ಉದ್ಧಾರಕ್ಕಾಗಿ ಖರ್ಚಾಗುವಂತ ಹಣ ಈ ರಾಜ್ಯದ ಜನರ ತೆರಿಗೆಯ ಹಣ. ಸರ್ಕಾರವೇ ಅನುದಾನವನ್ನು ಬಿಡುಗಡೆ ಮಾಡೋದು. ಈ ವಿದ್ಯಾರ್ಥಿಗಳಿಗೆ ಉಣಬಡಿಸುವಂತಹ ಪ್ರತಿಯೊಂದು ನಯಾ ಪೈಸವೂ ಕೂಡ ನಿಮ್ಮ ಅತ್ತೆ ಮಾವನ ಮನೆಯಿಂದ ತಂದಿರೋ ವರದಕ್ಷಿಣೆ ಹಣ ಅಲ್ಲ, ಬದಲಾಗಿ ಈ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ನಿಯೋಜನೆಗೊಳ್ಳುವಂತಹ ಹಣ ಅದು. ನೀವು ಪ್ರತ್ಯೇಕವಾದಂತಹ ತ್ಯಾಗ ಮಾಡಬೇಡಿ. ಸರ್ಕಾರದ ಹಣ ಬಳಸಿಕೊಂಡು ಸರಿಯಾದಂತಹ ಕ್ವಾಲಿಟಿಯ ಆಹಾರವನ್ನು ವಿತರಣೆ ಮಾಡಿ. ನಿಮಗೆ ಯಾವ ರೋಗ? ಈ ವಿದ್ಯಾರ್ಥಿಗಳು ಇವತ್ತು ತಮಗೆ ನೀಡುವ ಆಹಾರ ಸರಿ ಇಲ್ಲ ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆ ಮಾಡಬಹುದಾದಂತಹ ಪರಿಸ್ಥಿತಿಗೆ ಇಳಿದಿದ್ದಾರೆ ಅನ್ನೋದಾದ್ರೆ ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆಯೂ ಕೂಡ ಮಧ್ಯಪ್ರವೇಶ ಮಾಡಬೇಕು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ನೂತನ ಸಮಾಜ ಕಲ್ಯಾಣ ಸಚಿವರು ಕೂಡ ನಿದ್ದೆಗೆಟ್ಟು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ತಿನ್ನೋ ಆಹಾರದಲ್ಲೂ ಕೂಡ ಚೀಪ್ ಕ್ವಾಲಿಟಿ ಕೊಡ್ತೀರಿ ಅನ್ನೋದಾದ್ರೆ ಇದರಲ್ಲಿ ವ್ಯಕ್ತವಾಗುವಂತಹ ನಿಮ್ಮ ಮನಸ್ಥಿತಿ. ಧಾರವಾಡದ ಮೆಟ್ರಿಕ್ ನಂತರ ಎಸ್ಟಿ ಹಾಸ್ಟೆಲ್ ಅವ್ಯವಸ್ಥೆಯ ಆಗರ. ಸಪ್ತಾಪುರ ಬಡಾವಣೆ ಕೆಸಿಡಿ ಕಾಲೇಜು ಹಿಂಭಾಗದ ಎಸ್ಟಿ ಹಾಸ್ಟೆಲ್ ಗುಣಮಟ್ಟದ ಆಹಾರ ನೀಡುತ್ತಿಲ್ಲವೆಂದು ವಾರ್ಡನ್ ವಿರುದ್ಧ ಆಕ್ರೋಶ. ಕಳಪೆ ಕೆಟ್ಟ ಪದಾರ್ಥಗಳಿಂದ ಅಡಿಗೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಎಸ್ಟಿ ಹಾಸ್ಟೆಲ್ ವಾರ್ಡನ್ ನೀಲಪ್ಪ ಹೊಯ್ಲಗೊಳ ವಿರುದ್ಧ ಆರೋಪ. ಹಾಸ್ಟೆಲ್ನಲ್ಲಿ ಸಮಸ್ಯೆ ಆಲಿಸದೆ ಹೊರಗಡೆ ಇರುವ ವಾರ್ಡನ್. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ್ರು. ಸ್ಥಳಕ್ಕೆ ಬಾರದ ವಾರ್ಡನ್ ನೀಲಪ್ಪ. ಸಮಸ್ಯೆ ಗೊತ್ತಿಲ್ಲವೆಂದ ಸುಮ್ಮನಾದ ಸಮಾಜ ಕಲ್ಯಾಣ ಇಲಾಖೆ ಎಂಡಿ ಮಧು ಸನೇಲಿನೋ ಮೆಟ್ರಿಕ್ ನಂತರ ಈಗ ಈ ಹಾಸ್ಟೆಲ್ನ ವಿರುದ್ಧ ಆರೋಪಗಳು ಕೇಳಿಬಂದಿದೆ. ಇನ್ನು ಸಾಮಾನ್ಯವಾಗಿ ಕೆಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ವಾದಗಳನ್ನ ಸರಿ ಅಂತ ಒಪ್ಕೊಳ್ಳಕ್ಕಾಗಲ್ಲ. ಅದರರ್ಥ ಈ ವಿದ್ಯಾರ್ಥಿಗಳ ಆರೋಪ ಸುಳ್ಳು ಅಂತ ಹೇಳ್ತಿಲ್ಲ. ಕೆಲವೊಮ್ಮೆ ಹಾಸ್ಟೆಲ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಪಿತೂರಿ ಮಾಡಬೇಕು ಅಂತೇಳಿ ಈ ಹಿಂದೆ ಅನೇಕ ಹಾಸ್ಟೆಲ್ಗಳಲ್ಲಿಯೂ ಕೂಡ ನಡೆದಿದ್ದಾವೆ. ಅದರರ್ಥ ಈ ಹಾಸ್ಟೆಲ್ನಲ್ಲೂ ಹಂಗೆ ಆಗ್ತಾ ಇದೆ ಅನ್ನೋದಲ್ಲ. ಸರ್ಕಾರ ಕೊಡುವಂತಹ ಅನುದಾನ ಹಣವನ್ನ ಸರಿಯಾಗಿ ಬಳಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿನ ಹಾಸ್ಟೆಲ್ನ ಆಡಳಿತ ಮಂಡಳಿಗಳು ನೇರವಾಗಿ ಸರಿಯಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಕೆಟ್ಟ ಕೊಳೆತ ತರಕಾರಿಗಳ ಅಡಿಗೆ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಿದ್ದೀರೇನು? ವಿದ್ಯಾರ್ಥಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ರೊಚ್ಚಿಗೆದ್ದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಾರ್ಡನ್ ನೀಲಪ್ಪ ಎಂಡಿ ಮಧು ಸನೇರಿ ವಿರುದ್ಧ ಆಕ್ರೋಶ. ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಪ್ರತಿಭಟನೆ. ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಕರೆ. ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಕ್ಕೆ ವಿದ್ಯಾರ್ಥಿಗಳ ಆಗ್ರಹ. ವಾರ್ಡನ್ ನೀಲಪ್ಪ ವಜಾ ಮಾಡುವಂತೆ ವಿದ್ಯಾರ್ಥಿಗಳ ಪಟ್ಟು. ಸಮಾಜ ಕಲ್ಯಾಣ ಇಲಾಖೆಗೆ ಅನುದಾನದ ಕೊರತೆ ಇದೆಯಂತೆ. ಹಾರಿಕೆಯ ಉತ್ತರ ನೀಡುವ ವಾರ್ಡನ್ ನೀಲಪ್ಪ ಹೊಯ್ಲಗೊಳ. ಹಣಕಾಸಿನ ಕೊರತೆ ಇದೆ ಅನ್ನುವ ಕಾರಣಕ್ಕೆ ಕೊಳೆತ ಈರುಳ್ಳಿ ಸಾಂಬಾರು ಕೊಡ್ತೀರೇನು? ಪ್ರೊಟೆಸ್ಟ್ಗಳು ಮಾಡಲಾಗ್ತಾ ಇದೆ. ಆ ಸ್ಥಳಕ್ಕೆ ಸಂಬಂಧಪಟ್ಟ ಎಂಡಿನೂ ಬರಬೇಕು, ವಾರ್ಡನೂ ಬರಬೇಕು. ನಿಮಗೆ ಪೈಲ್ಸ್ ಇದ್ರೆ ಅದಕ್ಕೆ ಪತ್ರಕ್ಕೆ ಬರೆದ್ಬಿಟ್ಟು ಕಳಿಸಿ. ನಮಗೆ ಪೈಲ್ಸ್ ಇದೆ ಬರೋದಕ್ಕಾಗ್ತಾ ಇಲ್ಲ ಸ್ಥಳಕ್ಕೆ ಅಂತ. ಆರೋಗ್ಯವಂತರಾಗಿದ್ದರೂ ಕೂಡ ನೀವು ಸ್ಥಳಕ್ಕೆ ಬರದಲೇ ಇದ್ರೆ ನೀವು ಸ್ಥಳಕ್ಕೆ ಬರೋವರೆಗೂ ಕೂಡ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಈ ಸುದ್ದಿಗಳು ಬ್ರೇಕ್ ಆಗ್ತಾನೆ ಇರ್ತವೆ. ನಾವು ಜನಸಾಮಾನ್ಯರ ಪರ ಅನ್ನುವ ಕಾರಣಕ್ಕೋಸ್ಕರ ನೊಂದ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ಸೇರಬೇಕಾಗಿರುವ ಮೂಲಭೂತ ಸೌಕರ್ಯ ಅದು ಆಹಾರ. ಮಾನ ಮರ್ಯಾದೆ ಇದ್ದವರು ಮೂಲಭೂತ ಸೌಕರ್ಯದಲ್ಲಿ ತಾರತಮ್ಯ ಮಾಡೋದಿಲ್ಲ.
ತಿನ್ನೋ ಆಹಾರ ಅಲ್ವಾ ಅದು? ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಪ್ರಜೆಗಳಾಗಬೇಕಾದವರು. ಇಲ್ಲಿ ಧಾರವಾಡಕ್ಕೆ ಡಿಗ್ರಿ ಓದಲಿಕ್ಕೆ ಬಂದಿದ್ದು. ಈಗ ಪರಿಶಿಷ್ಟ ವರ್ಗದ ಬಾಯ್ಸ್ ಮೆಟ್ರಿಕ್ ಅಂತರದ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದು, ಈ ನಿಲಯದಲ್ಲಿ ಏನಪ್ಪ ಸಮಸ್ಯೆ ಆಗಿತ್ತು ಅಂತಂದರೆ, ನಮಗೆ ಮೂಲಭೂತ ಸೌಕರ್ಯಗಳನ್ನು ನಮಗೆ ನಿಲಯಪಾಲಕರು ಯಾವತ್ತೂ ಒದಗಿಸ್ಕೊಟ್ಟಿಲ್ಲ. ಗೌರ್ಮೆಂಟ್ ರೂಲ್ ಪ್ರಕಾರ 8 ಅವರ್ಸ್ ಡ್ಯೂಟಿ ವರ್ಕ್ ಮಾಡಬೇಕಾದಂಥ ನಿಲಯಪಾಲಕರು ಪ್ರತಿನಿತ್ಯ ಅವ್ರ ಮನೆಯಲ್ಲೇ ಇರ್ತಾರೆ. ಬಂದು ಸಮಸ್ಯೆ ಏನಾದರೂ ಕೇಳಿದ್ರೆ ನಮ್ಮ ಮೇಲೇ ಹುಡುಗರು ನೆತ್ತಿ ಕಟ್ಟೋದಾಗಿರ್ಬೋದು, ಹೊರಗಿನ ಲೋಕಲ್ ಕಡೆಯಿಂದ ಆವಾಜ್ ಹಾಕ್ಸೋದಾಗಿರ್ಬೋದು. ತಾವೊಬ್ಬ ನಿಲಯಪಾಲಕರಾಗಿ, ಒಬ್ಬ ಅಧಿಕಾರಿಯಾಗಿ ನಿಲಯಕ್ಕೆ ಮದ್ಯಪಾನ ಸೇವಿಸಿ ನಿಲಯಕ್ಕೆ ಭೇಟಿ ನೀಡ್ತಾರೆ. ಅವರು ಯಾರಾದರೂ ಏನಾದರೂ ಕೇಳಿದರೆ, ನೀವೇನು ಧಾರವಾಡಕ್ಕೆ ಓದಕ್ಕೆ ಬಂದಿಯೋ, ಏನು ಮಾಡಕ್ಕೆ ಬಂದಿಯಾ ಅಂತ ಆ ಥರ ಎಲ್ಲ ಬಾಯಿ ಮಾತಿಂದ ಹೇಳ್ತಾರೆ. ವಾರ್ಡನ್ ಸರ್ ಮತ್ತು JD ಮೇಡಮ್ಮು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಲೇಬೇಕಂತೇಳಿ ನಾವು ಬೆಳಗ್ಗೆಯಿಂದ ಊಟ ಮಾಡಲಾರ ಕೂತಿದ್ದೀವಿ ಸರ್. ಸೊ ಅದೇ ಊಟ ಕರೆಕ್ಟಾಗಿ ಕೊಡ್ತಾರೆ, ಬಟ್ ವಾರ್ಡನ್ ಸರ್ ಡೈಲಿ ಬರೋದಿಲ್ಲ. ಅವ್ರು ಹೇಳ್ತಾರೆ ಅಂತೇಳಿ ನಾವು ಕೇಳೋದಿಲ್ಲ, ಡೈಲಿ ಬರೋದಿಲ್ಲ. ಮತ್ತು ನಮ್ಮ ಹಾಸ್ಟೆಲಲ್ಲಿ ಭಾಳ ಪ್ರಾಬ್ಲಮ್ಸ್ ಅದಾವ. ಅವು ಕಾಯಿಪಲ್ಲೆ ಡೈಲಿ ಸ್ವಚ್ಛ ಮಾಡಿಸ್ತೀನಿ ಅಂತ ಅಂದ್ರು, ಅದು ನಾವು ನೋಡೋದೇ ಇಲ್ಲ. ಯಾಕಂದ್ರೆ ಅದ್ರೊಳಗೆ ಹೋಗೋಕ್ಕೆ ನಾವು ಬಿಡೋದೇ ಇಲ್ಲ. ಹಾಗಾಗಿ ನಾವು ನಿನ್ನೆ ಅದು ಬ್ಯಾಡ್ ಅಂದ್ರೂ ನಾವು ಅದನ್ನು ತಪ್ಪು ಮಾಡಿವೋ ಕರೆಕ್ಟ್ ಮಾಡಿವೋ ನಮ್ಗೆ ಗೊತ್ತಿಲ್ಲ ಸರ್. ಬ್ಯಾಡ್ ಅಂದ್ರೂ ನಾವು ಒಳಗೆ ದೂರಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ಕಂಡು ಬಂದ ದೃಶ್ಯನ ನಾವೆಲ್ಲ ಕಡೆ ತೋರಿಸಿವಿ. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಹುಗಾರ್ ಫೋನ್ ಸಂಪರ್ಕದಲ್ಲಿ. ಮಂಜು ಹುಗಾರ್, ಈ ಹಾಸ್ಟೆಲ್ನ ಅವ್ಯವಸ್ಥೆಯನ್ನು ತೀರಾ ಹತ್ತಿರದಿಂದ ನೀವು ಗಮನಿಸಿರ್ತೀರಿ. ಜೊತೆಗೆ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ. ಸೊ ಈ ವಿಚಾರದಲ್ಲಿ ತೀರಾ ಹತ್ತಿರದಿಂದ ನೀವು ಗಮನಿಸಿರ್ತೀರಿ. ಆಕ್ಚುಲಿ ಏನು ನಡೆದಿದೆ ರಾಜೇಶ್? ಎಸ್ ಸಾಯಿಲೆ ಏನಂತಂದ್ರೆ, ಏನು ಮಧ್ಯಾಹ್ನ ವೇಳೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಏನಂತಂದ್ರೆ, ಕೊಳತ ತರಕಾರಿಗಳನ್ನ ಬಳಸಿ ಹಾಸ್ಟೆಲ್ನಲ್ಲಿ ಅಡಿಗೆ ತಯಾರು ಮಾಡ್ತಾರೆ. ಮತ್ತೆ ಸಂಬಂಧಪಟ್ಟ ಏನು ವಾರ್ಡನ್ ಇದ್ದಾರೆ ನೀಲಪ್ಪ, ಇವರು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ಗೆ ಬರೋದಿಲ್ಲ. ಏನಾದರೂ ಪ್ರಶ್ನೆಯನ್ನ ಮಾಡಿದ್ರೆ, ನೀವು ಓದ್ಲಿಕ್ಕೆ ಬರ್ತಾ ಇದ್ದೀರಾ, ಬೇರೆ ಅದಕ್ಕೆ ಬರ್ತಾ ಇದ್ದೀರಾ ಅಂತೇಳಿ ಅವ್ರಿಗೆ ಬೇಕಾದಂತ ಹುಡುಗರನ್ನ ಇಟ್ಕೊಂಡು ಅವ್ರಿಗೆ ಬೆದರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋ ಆರೋಪ ಈಗ ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇದ್ರು. ಹಂಗಾಗಿ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಕೂಡ ಅವರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆಯಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಒಳಪಡುವಂತ ಏನು ST ಏನು ಹಾಸ್ಟೆಲ್ ಇದೆ, ಈ ಹಾಸ್ಟೆಲ್ಗೆ ವಾರ್ಡನ್ ಕೂಡ ಸ್ಥಳಕ್ಕೆ ಬರಲಿಲ್ಲ. ಮತ್ತು ಏನು AD ಆದಂತ ಮಧು ಸನೇರಿ ಮೇಡಮ್ ಕೂಡ ಬರಲಿಲ್ಲ. ಹೀಗಾಗಿ ಅವರು ಆ ಸಂದರ್ಭದಲ್ಲಿ ನಾವು ಭೇಟಿ ನಡೆಸೋದ್ರಲ್ಲಿ ಪ್ರತ್ಯಕ್ಷವಾಗಿ ಒಳಗಡೆ ಕೊಳತಂತ ತರಕಾರಿಗಳು ಕಂಡಿರ್ಬೋದು, ಆಮೇಲೆ ಅವ್ಯವಸ್ಥೆ ಆಗರನೂ ಇತ್ತು. ಯಾಕಂದ್ರೆ ಸ್ವಚ್ಛತೆ ಇರದೇ ಇರ್ಬೋದು, ಆಮೇಲೆ ಸರಿಯಾದ ಗ್ರಂಥಾಲಯಗಳ ವ್ಯವಸ್ಥೆ ಇಲ್ಲದಿರ್ಬೋದು, ಒಳಗಡೆ ಕೊಠಡಿಗಳು ಕೂಡ ಶುದ್ಧ ಇಲ್ಲದಿರ್ತಕ್ಕಂಥದ್ದು. ಸೊ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿತ್ತು. ನಂತರ ನಾವು ಈ ಬಗ್ಗೆ ಏನಂತಂದ್ರೆ, ಏನು ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಹಾಸ್ಟೆಲ್ ವಾರ್ಡನ್ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಕಾಲನ್ನ ಪಿಕ್ ಮಾಡಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎಲ್ಲಾ ವಿದ್ಯಾರ್ಥಿಗಳು DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ನಂತರ ಏನು DC ಕಚೇರಿ ಮುಂದೆ ಯಾವಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು, ಆ ವೇಳೆಯಲ್ಲಿ ನಮ್ಮ ಕರೆಯನ್ನ ಸ್ವೀಕರಿಸಿ ನಾನು ನಿಮ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಏನು ಹಾಸ್ಟೆಲ್ ವಾರ್ಡನ್ ನೀಲಪ್ಪ ಅವರು ಆದ್ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಮಾತನ್ನ, ಅಂದ್ರೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಅನುದಾನ ನೀಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತದೆ. ಯಾಕಂತಂದ್ರೆ ಸರ್ಕಾರ SC/ST ಸಂಬಂಧಪಟ್ಟಂತೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿಯನ್ನ ಪ್ರತಿ ವರ್ಷ ತೆಗೆದಿಡುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಆಗಿರ್ಬೋದು, ಇನ್ನಿತರ ಬೇಲೆ ಇಲಾಖೆ SC/ST ಅನುದಾನ ಇರ್ಬೋದು. ಆದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತೆ ಅನುದಾನ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾರ್ಡನ್ ಈಗ ಹೇಳ್ತಾರೆ ನೋಡಿದ್ರೆ, ಹಂಗಾರೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಏನಂತಂದ್ರೆ ರಾಜೇಶ್ ಹಾಗೆ ಇರಿ, ಸಂಪರ್ಕದಲ್ಲೇ ಇರಿ. ಸಂಬಂಧಪಟ್ಟಂತಹ ಇಲಾಖೆಯ ಜಂಟಿ ನಿರ್ದೇಶಕರಾದ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಸರ್ ಗಂಗಾಧರ್ ಸರ್, ಈಗ ಧಾರವಾಡದಲ್ಲೊಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ನ ಅವ್ಯವಸ್ಥೆಯನ್ನ ವೆರಿ ಕ್ಲಿಯರ್ಲಿ ನಾವು ಬ್ರೇಕ್ ಮಾಡಿದ್ದೀವಿ. ಈ ವಿಚಾರದಲ್ಲಿ ತಮ್ಮ ಗಮನಕ್ಕೆ ಏನಾದರೂ ಬಂದಿದ್ದಾವ ಮಾಹಿತಿ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಗಂಗಾಧರ್ ಅವರೇ? ಇಲ್ಲ, ಇಲ್ಲಿ ನೆಟ್ವರ್ಕ್ ಇದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಗಂಗಾಧರ್ ಅವರೇ, ಧಾರವಾಡದ ಒಂದು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಈ ಬಗ್ಗೆ ತಮ್ಮಲ್ಲಿ ಯಾರಾದ್ರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಹಲೋ, ಸರಿಯಾಗಿ ಕೇಳ್ತಾ ಇಲ್ಲ ಇವ್ರೆ. ಗಂಗಾಧರ್ ಅವರಿಗೆ ಈ ಕ್ಷಣದಲ್ಲಿ ನನ್ನ ಧ್ವನಿಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಹಲೋ ಗಂಗಾಧರ್ ಅವರೇ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಗಂಗಾಧರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಆದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ.
ಅರ್ಥ ಆಗ್ತಾ ಇಲ್ಲ. ಈ ಕಾಲಘಟ್ಟದಲ್ಲೂ ಕೂಡ ಈ ಪರಿ ನೆಟ್ವರ್ಕ್ ಸಮಸ್ಯೆ ಇದೆಯಾ ಅನ್ನೋದು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆಯೂ ಕೂಡ ಮಾತನಾಡ್ತಾ ಇದ್ದೆ, ಸಂಪರ್ಕದಲ್ಲಿದ್ದಾರೆ ಅನಿಸುತ್ತೆ. ಎಸ್, ಈ ಹಾಸ್ಟೆಲ್ನಲ್ಲಿ ಏನು ಸಮಸ್ಯೆನೋ ಅದನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆದಿದೆಯಾ? ಫ್ರೀಡಮ್ ಟಿವಿ ವಿಸ್ತೃತವಾಗಿ ಬ್ರೇಕ್ ಮಾಡ್ತಾ ಇದೆ ಈ ಸುದ್ದಿಯನ್ನು. ನಮ್ಮ ಪ್ರತಿನಿಧಿ ಹುಗಾರ್ ಕೂಡ ಸ್ಥಳಕ್ಕೆ ಹೋಗಿ ಎಲ್ಲ ತರಹದ ಪರಿಶೀಲನೆಗಳನ್ನು ಮಾಡಿದ್ದಾರೆ. ಮತ್ತೀಗ ನಾವು ಫೋನ್ ಪ್ರಯತ್ನ ಮಾಡ್ತಾ ಇದ್ದೀವಿ ದೊಡ್ಡ ಮನಿ ಫೋನ್ ತೆಗೀತಿಲ್ಲ, ನೆಟ್ವರ್ಕ್ ಇಲ್ವಂತೆ. ಕಳಪೆ ಕೆಟ್ಟ ಪದಾರ್ಥಗಳಿಂದ ಅಡಿಗೆ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ ಸ್ವಾಮಿ. ನಿಮ್ಮ ಗಮನಕ್ಕೆ ಬಂದಿದೆಯಾ? ನಿಮ್ಮ ಕಿವಿಗೆ ಯಾರಾದ್ರೂ ಈ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತಾರೆ. ಉಗಾಂಡಕ್ಕೆ ಫೋನ್ ಮಾಡಿದ್ ನಾವು. ಹಾಸ್ಟೆಲ್ ಅವ್ಯವಸ್ಥೆಯ ಆಗರ ಆಗಿದೆ. ಕಿತ್ತೋಗಿರೋ ಈರುಳ್ಳಿ ಕುಯ್ದುಬಿಟ್ಟು ಸಾಂಬಾರು ಮಾಡಿಕೊಡ್ತವ್ರೆ. ಒಳಗಿನಿಂದ ಬ್ಯಾಕ್ಟೀರಿಯಾಗಳು ಹುಳು ಬರುವಂಥ ಆಲೂಗೆಡ್ಡೆ ಕತ್ತರಿಸ್ಬಿಟ್ಟು ಪಲ್ಯ ಅಂತೆ. ಇವೆಲ್ಲವೂ ನಡೀತಿರೋದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಹಾಸ್ಟೆಲ್ಲು, ಸರ್ಕಾರದ ಖರ್ಚಿನಿಂದ ನಡೆಯಬಹುದಾದಂಥ ಹಾಸ್ಟೆಲ್ನಲ್ಲಿ ಈ ಪರಿ ಅಧ್ವಾನ. ಇದು ಸರಿಯಾಗಬೇಕು, ಇದು ಸರಿ ಆಗಲೇಬೇಕು ಅನ್ನೋ ಆಗ್ರಹಗಳು ವ್ಯಕ್ತವಾಗಿದೆ. ಧಾರವಾಡದ ಮೆಟ್ರಿಕ್ ನಂತರ ST ಹಾಸ್ಟೆಲ್ ಅವ್ಯವಸ್ಥೆಯ ಆಗರ, ಇದಕ್ಕೊಂದು ಪರಿಹಾರ ಸಿಗಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.